ಯಾವ ಉದ್ದೇಶದಿಂದ ತಗೊಂಡು ಬಂದಿರೋದು ಅಂತ? ರಿಟ್ ಅಪ್ಲಿಕೇಶನು ಇವರು ಕರ್ನಾಟಕದಲ್ಲಿ ಬಂದುಬಿಟ್ಟು ಹಾಡು ಹಾಡಿಕೊಂಡು ಜೀವನ ಮಾಡ್ಕೊತಾ ಇದ್ದರು. ಮಹಾರಾಷ್ಟ್ರದಲ್ಲಿ ಮರಾಠಿಯವ್ರಿಗೂ ಇದೇ ರೀತಿ ಮಾತಾಡಿ ಇಶ್ಯೂ ಮಾಡ್ಕೊಂಡಿದ್ರು. ಅಲ್ಲಿಂದ ಅವರಿಗೆ ಓಡಿಸಿದ್ದಾಯಿತು. ಅದೇ ಸಮಯದಲ್ಲಿ ಅವರಿಗೆ ಕರೆಸಿ ತುತ್ತು ಊಟ ಕೊಟ್ಟಿದ್ದು ನಮ್ಮ ಕರ್ನಾಟಕದ ನಿರ್ಮಾಪಕರು. ಅವರು ಬಂದರು, ಹಾಡಾಡ್ತಾಯಿದ್ರು, ಸಕ್ಸಸ್ ಆದರು, ದುಡ್ಡು ಬಂತು, ನೇಮು ಫೇಮು ಎಲ್ಲ ಬಂದಮೇಲೆ ಒಂದು ಪ್ರೋಗ್ರಾಮಿಗೆ ಬಂದುಬಿಟ್ಟು ಕನ್ನಡ ಹಾಡು ಹಾಡಿ ಅಂದಾಗ ಅವರಿಗೆ ಅವಹೇಳನಕಾರಿಯಾಗಿ ಅವ್ರು ಮಾತಾಡಿದರು. ನಿಮ್ಮಿಂದನೇ ಬಂತು, ಕರ್ನಾಟಕದವರು ಸರಿ ಇಲ್ಲ ಅಂತ ಹೇಳಿದರು. ಅದು ಒಂದು ದೊಡ್ಡ ಇಶ್ಯೂ ಆಗಿತ್ತು. ಆ ಇಶ್ಯೂ ಮೇಲೆ ನಾನು ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದ್ದೆ. ಯಾವುದೇ ಕಾರಣಕ್ಕೂ ಸೋನು ನಿಗಮ್ ಕರ್ನಾಟಕದ ನೆಲದಲ್ಲಿ ಬರಬಾರ್ದು, ಬಂದ್ರೂ ಅವರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶ ಕೊಡಬಾರ್ದು ಅಂತ ರಿಟ್ ಪಿಟಿಷನ್ ಹಾಕಿದ್ವಿ. ಆ ರಿಟ್ ಪಿಟಿಷನ್ನು ಬೆಂಚ್ಗೂ ಸಹ ರೀಚ್ ಆಯಿತು ಮೇಡಮ್. ಯಾರೇ ಇರಲಿ, ಕರ್ನಾಟಕದ ಜನ ಯಾರೇ ಬಂದ್ರೂ ಶರಣು ಅಂತ ಬಂದರೆ ಎಲ್ಲ ಕೊಡುವ ಏಕೈಕ ಜನ ಯಾರಾದ್ರು ಇದ್ರೇ ಈ ವಿಶ್ವದಲ್ಲಿ, ಈ ದೇಶದಲ್ಲಿ ನಮ್ಮ ಕರ್ನಾಟಕದ ಜನ. ಯಾವುದೇ ಕಾರಣಕ್ಕೂ ಇಂತಹ ಮಾತುಗಳನ್ನು ಆಡಬಾರ್ದು ಅಂತ ನನ್ನ ಒಂದು ಬಯಕೆ. ಸರ್, ಈಗ ಫಿಲ್ಮ್ ಚೇಂಬರ್ ಅವ್ರ ಮೇಲೆ ಹೇರಿರೋ ನಿರ್ಬಂಧವನ್ನು ತೆಗೆದಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಇನ್ನು ಮುಂದೆ ಅವ್ರು ಹಾಡ್ಬೋದು ಅಂತ ಎಲ್ಲ ಹೇಳಿರೋ ಅಫಿಷಿಯಲ್ ಆಗಿ ಅವ್ರು ಬಂದುಬಿಟ್ಟು ಫಿಲ್ಮ್ ಚೇಂಬರ್ಗೆ ಬಂದಿದ್ದರೆ ಅವ್ರ ದೊಡ್ಡತನ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಅಫಿಷಿಯಲ್ ಆಗಿ ಅವ್ರ ಕಡೆಯಿಂದ ಒಂದು ಲೆಟರ್ ತೊಗೊಂಡು ಇನ್ನು ಮುಂದೆ ಕರ್ನಾಟಕದಲ್ಲೆಲ್ಲ ಎಲ್ಲೂ ನಾನು ಈ ರೀತಿ ಮಾಡೋದಕ್ಕೆ ಹೋಗಲ್ಲ ಅಂತ ಅವ್ರ ಹತ್ರ ಒಂದು ರೈಟಿಂಗಲ್ಲಿ ಒಂದು ಲೆಟರ್ ತೊಗೊಂಡ್ರೆ ಬಹಳ ಸಂತೋಷ ಮೇಡಮ್. ಸರ್, ಇವಾಗ ನಿಮ್ಮ ರಿಟ್ ಅರ್ಜಿ ಹಾಕಿರೋದು ಅವ್ರಿಗೆ ತಲುಪಿಲ್ವಾ? ಅವ್ರಿಗೆ ಪಾರ್ಟಿ ಮಾಡಿದ್ಮೇಲೆ ಕೋರ್ಟಿಂದ ಅವ್ರಿಗೆ ತಲುಪಿರುತ್ತೆ. ಅವರು ಸಹ ಅಡ್ವೊಕೇಟ್ ಇಟ್ಕೊತಾರೆ. ಇನ್ನು ಕಂಟಿನ್ಯೂ ಆಗುತ್ತೆ ಅದು ಕಂಟಿನ್ಯೂ ಆಗಲೇಬೇಕು. ಕರ್ನಾಟಕಕ್ಕೆ ನೆಲ ಜಲ ಯಾವುದೇ ವಿಷಯ ಬಂದಾಗ ನಮ್ಮ ಕರ್ನಾಟಕ ಜನರಿಗೆ ಯಾವುದೇ ಅವಮಾನ ಆದರೆ ನಾವು ಮಾತ್ರ ಫಸ್ಟ್ ಲೈನಲ್ಲಿದ್ದು ಅದಕ್ಕೆ ಹೋರಾಟವನ್ನು ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮೌಲಾ ಶರೀಫ್, ನಾನು ಅಡ್ವೊಕೇಟ್ ಆಗಿದ್ದೀನಿ.